ಪಟ್ಟಣದ ಆಹಾರ ನಾಗರಿಕ ಸರಬರಾಜು ಎಪಿಎಂಸಿ ಯಾರ್ಡ್ನಲ್ಲಿ ರಾತ್ರಿ ಇಡೀ ಕಾದು ಕೂತ ತಾಲೂಕಿನ ರೈತರು. ರಾಗಿ ಮಾರಾಟದ ಟೋಕನ್ಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ. ಇಲ್ಲಿ ಒಂದು ಬೋರ್ಡ್ ಸಹ ಹಾಕಿಲ್ಲ. ಮಾಹಿತಿಯ ಬಗ್ಗೆ ರಾಗಿ ಖರೀದಿ ಕೇಂದ್ರದಲ್ಲಿ ತಾಲೂಕಿನ ರೈತರು ಟೋಕನ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಹೌದು, ಖರೀದಿ ಕೇಂದ್ರದಲ್ಲಿ ದಿನಗಟ್ಟಲೆ ಉಪವಾಸದಿಂದ ಕಾಯಬೇಕಾದ ಪರಿಸ್ಥಿತಿ ಅನ್ನದಾತರಿಗೆ ಇದೆ. ರೈತರು ರಾಗಿ ಖರೀದಿ ಕೇಂದ್ರದ ಮುಂದೆ ಸಾಲುಗಟ್ಟಿ ನಿಂತು ಸಮಯ 11 ಗಂಟೆಯಾದರೂ ಖರೀದಿ ಕೇಂದ್ರದ ಬಾಗಿಲುಗಳನ್ನು ತೆಗೆಯದೆ ರೈತರಿಗೆ ಅವಮಾನವನ್ನ ಮಾಡಿದ್ದಾರೆ ಎಂದು ತಹಶೀಲ್ದಾರ್ ರಶ್ಮಿ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ಹಾಗೆ ಅವರು ಬಂದು ಈ ಬಿಸಿಲಿನಲ್ಲಿ ನಿಂತುಕೊಳ್ಳಲಿ, ರೈತರ ಕಷ್ಟ ಏನೆಂಬುದು ತಿಳಿಯುತ್ತದೆ. ಸರ್ಕಾರದ ಆದೇಶ ಪಾಲಿಸಿದರೆ ನಮ್ಮಂತಹ ಬಡ ರೈತರ ಪಾಡು ಏನಾಗಬೇಕು? ಬೆಳಗಿನ ಜಾವ 4 ಗಂಟೆಯಿಂದ ರೈತರು ಊಟ ನೀರ ಬಿಟ್ಟು ಇಲ್ಲಿ ಕಾದು ಕುಳಿತು 11 ಗಂಟೆ ಸಮಯವಾದರೂ ಯಾವೊಬ್ಬ ಅಧಿಕಾರಿಯೂ ಕೂಡ ಕರ್ತವ್ಯಕ್ಕೆ ಬಂದಿಲ್ಲ. ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಎಲ್ಲ ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗಿ ಎಂದು ತಿಳಿಸಿದ್ದರೂ ಕೂಡ ಅವರಿಗೂ ಬೆಲೆ ಕೊಡದೆ ಇರುವುದು ಬೇಸರದ ಸಂಗತಿ ಎಂದು ಇಲಾಖೆಯ ವಿರುದ್ಧ ನೊಂದ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಎಲ್ಲ ರೈತರು 1 ಕೆಜಿ ರಾಗಿಯನ್ನು ಟೆಸ್ಟಿಂಗಿಗೆ ತೆಗೆದುಕೊಂಡು ಬನ್ನಿ ಎಂದು ಅಧಿಕಾರಿಗಳು ಹೇಳುತ್ತಾರೆ. ಒಬ್ಬರಿಗೆ 1 ಕೆಜಿ ರಾಗಿಯಾದರೆ 500 ಜನ ರೈತರಿಗೆ 5 ಕ್ವಿಂಟಲ್ ರಾಗಿಯಾಗುತ್ತದೆ. ಇವರು ಆ ರಾಗಿಯನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಇದರ ಬಗ್ಗೆ ಮೇಲಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. 500 ರೂಪಾಯಿ ಹಣವನ್ನ ಕೊಟ್ಟರೆ ಅವರಿಗೆ ಇಷ್ಟ ಬಂದಂತೆ ಮಾಡುತ್ತಾರೆ. ಇಂಥವರಿಗೆ ಸರ್ಕಾರ ಸಂಬಳ ಕೊಟ್ಟು ನಮ್ಮಂತಹ ಬಡ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವರದಿ ನರಸಿಂಹರಾಜು ಎಚ್.